ಕನ್ನಡ ಸಿನಿಮಾದಲ್ಲಿ ಮತ್ತೊಬ್ಬ ರಾಕಿ ಬಾಯ್ ಹುಟ್ಟಿ ಬರ್ತಿದ್ದಾನೆ. ಆದರೆ ಉಗ್ರಂ ಅಂತ ಮಿಂಚಿದ ಮುರಳಿ ಅವರಿಗೆ ಜನಗಳಿಂದ ಸಪೋರ್ಟ್ ಸಿಗ್ತಿಲ್ಲ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಕನ್ನಡ ಸಿನಿಮಾಗಳು ಹೊಸದಾಗಿ ಏನು ಯೋಚನೆ ಮಾಡಲ್ಲ, ಹೊಸದಾಗಿ ಏನು ಪ್ರಯೋಗ ಮಾಡಲ್ಲ ಅಂತಾರೆ. ಆದರೆ ಪ್ರಯೋಗ ಮಾಡಿದವರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳ್ತೀನಿ. ಹೌದು, ಮೊನ್ನೆ ಪರಾಕ್ ಅನ್ನೋ ಶ್ರೀ ಮುರಳಿ ಅವರ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡಿದ ಮೇಲೆ ಎಲ್ಲ ಸಿನಿಮಾ ಪ್ರೇಮಿಗಳು ನೀವು ಬೆರಗಾಗಬೇಕು, ಆ ರೀತಿ ಟೀಸರ್ ಬಂದಿದೆ. ಒಂದು ಸಿನಿಮಾ ಅಂದರೆ ಬರೀ ನಟನೆ ಅಲ್ಲ, ಅದೊಂದು 3.5 ವರ್ಷದ ತಪಸ್ಸು ಅಂತ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರ ಶ್ರಮ ತೋರಿಸ್ತಿದೆ ಈ ಪರಾಕ್ ಮೂಲಕ. ಇನ್ನು ಪರಾಕ್ ಟೀಸರ್ ನೋಡಿದ ಮೂಲಕ ಅವರ ಲುಕ್ ಟೀಸರ್ನಲ್ಲಿ ನೋಡಿದ್ರೆ ಮತ್ತೊಬ್ಬ ರಾಕಿ ಬಾಯ್ ಹುಟ್ಟಿ ಬಂದಿದ್ದಾನೆ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರ ಡೆಡಿಕೇಶನ್ ವರ್ಕೌಟ್ ಕಾಣಿಸ್ತಿದೆ. ಮತ್ತೆ ಶ್ರೀ ಮುರಳಿ ಅವರು ಇತ್ತೀಚೆಗೆ ಯಶಸ್ಸಿನ ಭರಾಟೆಯಲ್ಲಿದ್ದರೂ ಕೂಡ ಹೊಸಬರ ವಿಶಿಷ್ಟ ಆಲೋಚನೆಗಳನ್ನ ನಂಬಿ 3.5 ವರ್ಷ ಒಂದು ಕತೆಗಾಗಿ 2.5 ವರ್ಷ ತಯಾರಿಗಾಗಿ ಮೀಸಲಿಟ್ಟಿದ್ದಾರೆ. ಇದು ಅವರ ಸಿನಿಮಾದಿಂದ ಜನರಿಗೆ ಒಳ್ಳೆಯ ಸಿನಿಮಾ ನೀಡಬೇಕು ಅನ್ನೋ ಯೋಚನೆ ಹೊರತು ಕೇವಲ ಹಣ ಮಾಡಬೇಕು ಅನ್ನೋ ಹಸಿವಿಲ್ಲ ಅವರಿಗೆ. ಇನ್ನು ಸಿನಿಮಾ ಮೇಲಿನ ಅತಿಯಾದ ಪ್ರೀತಿ ಇದೆ ಅನ್ನೋದು ಈ ಮೂಲಕ ಕಾಣಿಸ್ತಿದೆ. ಇಂದು ಟೀಸರ್ನಲ್ಲಿ ಕಾಣಿಸ್ತಿರುವ ಅವರ 6 ಪ್ಯಾಕ್ ಕೇವಲ ಮಜಲ್ಸ್ ಅಲ್ಲ, ಅದು ಈ ತಂಡದ ಹಠ ಮತ್ತು ಕಾಳಜಿಯ ಫಲವಾಗಿದೆ. ಇನ್ನು ಟೀಸರ್ ನೋಡಿದ ಮೇಲೆ ಅದರ ಥೀಮ್ ಹೊಸದಾಗಿದೆ. ಶ್ರೀ ಮುರಳಿ ಅವರ ಲುಕ್ ಕಿಕ್ ಕೊಡೋ ಹಾಗಿದೆ. BGM ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆ ಮಾಸ್ ಫೈಟ್ ಕಾನ್ಸೆಪ್ಟ್ ಇದೆ ಅಲ್ವಾ, ಅದು ಹೊಸ ಲೋಕ ಅನ್ನ ಸೃಷ್ಟಿ ಮಾಡ್ತಿದೆ. ಇನ್ನು ಹೊಸಬರಿಗೆ ಬೆನ್ನೆಲುಬಾಗಿ ನಿಲ್ಲುವ ಇಂತಹ ಸ್ಟಾರ್ ನಟರೇ ಕನ್ನಡ ಚಿತ್ರರಂಗದ ನಿಜವಾದ ಆಸ್ತಿ. ಸೊ ಒಂದು ಸಿನಿಮಾಗಾಗಿ ಡೆಡಿಕೇಶನ್ ನೀಡುವ ಇಂತಹ ಹೀರೋಗಳಿಗೆ ಸಪೋರ್ಟ್ ಮಾಡಿ ಪರಾಕ್ ಟೀಸರ್ನ ನೋಡಿ. ಇದೇ ಟೀಸರ್ ತೆಲುಗು ಸ್ಟಾರ್ ಆಗಲಿ, ತಮಿಳು ಸ್ಟಾರ್ ಮಾಡಿದರೆ ಅವರನ್ನು ಕೊಂಡಾಡ್ತಿದ್ರಿ. ನಮ್ಮ ಕನ್ನಡಿಗರು ಕೂಡ ಅದಕ್ಕಿಂತ ಹೆಚ್ಚಾಗಿ ಭಿನ್ನವಾಗಿ ಪ್ರಯೋಗ ಮಾಡಿದ್ದಾರೆ. ಇದನ್ನು ಸಹ ಕೊಂಡಾಡಿ ಕನ್ನಡ ಸಿನಿಮಾ ರಂಗವನ್ನು ಬೆಳೆಸಿ. ನೀವೀಗಾಗಲೇ ಸಿನಿಮಾದ ಟೀಸರ್ ನೋಡಿದರೆ ನಿಮಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ.